ಇಸ್ರೇಲ್ ಮೇಲಿನ ದಾಳಿ ನಿಲ್ತಾ ಇಲ್ಲ. ಅಲ್ಲಿಗೆ ಇರಾನ್ ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ. ದಕ್ಷಿಣ ಇಸ್ರೇಲ್ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ ದಾಳಿಯಲ್ಲಿ ಇಸ್ರೇಲ್ನ 7 ಜನ ನಾಗರಿಕರು ಬಲಿಯಾಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ನಮಗೆ. ಸೈರನ್ ಸದ್ದು ಬೆನ್ನಲ್ಲೇ ಬಂಕರ್ ಸೇರೋ ಕೆಲಸವನ್ನ ಜನ ಮಾಡ್ತಾ ಇದ್ದಾರೆ. ಸಾವಿನ ಸಂಖ್ಯೆ ನೋಡಿ ಎರಡೂ ಕಡೆಗಳಲ್ಲಿ ಜಾಸ್ತಿ ಇದೆ. ಈಗ ನಾವು ತೋರಿಸ್ತಾ ಇರೋ ನಂಬರ್ಸ್ ಇದೆಯಲ್ಲ, ಇದಕ್ಕಿಂತ 10 ಪಟ್ಟು ಜಾಸ್ತಿ ಇದೆ. ಎರಡೂ ದೇಶಗಳು ಅದನ್ನು ಒಪ್ಕೊಳ್ತಾ ಇಲ್ಲ. ಎರಡೂ ದೇಶಗಳು ಕರೆಕ್ಟಾಗಿ ಹೇಳ್ತಾ ಇಲ್ಲ ನಮ್ಮಲ್ಲಿ ಬರೀ 5 ಜನ ಸತ್ರು, ನಮ್ಮಲ್ಲಿ ಈ ಕಡೆ ಅವ್ರು ನೋಡಿದ್ರೆ ನಮ್ಮಲ್ಲಿ ಬರೀ 2 ಸತ್ತಿದ್ದು ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಒಂದು, ಅಲ್ಲಿನ ಜನರಿಗೂ ಭಯ ಆಗಬಾರ್ದು ಅನ್ನೋದು ಒಂದು ಉದ್ದೇಶ. ಎರಡನೇದು, ಈ ವಾರ್ನ ಟೆಂಪೋವನ್ನು ಮೇಂಟೈನ್ ಮಾಡ್ಕೊಳ್ಬೇಕು. ಅವರು ಡೀಟೇಲ್ಸ್ ಕೊಡ್ತಾರೆ. ಶಬೀರ್, ಲೇಟೆಸ್ಟ್ ದಾಳಿ ಎಷ್ಟೊತ್ತು ತನಕ ಆಯಿತು? ಆಮೇಲೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಮಧ್ಯಸ್ಥಿಕೆ ವಹಿಸೋ ಕೆಲಸನ ಅಮೆರಿಕನ್ ಬಿಟ್ಬಿಡೋಣ ನಾವು. ಅಮೆರಿಕ ಬಿಟ್ಟು ಮಧ್ಯಪ್ರಾಚ್ಯದ ಯಾವ್ಯಾವ ರಾಷ್ಟ್ರಗಳು ಮಾಡ್ತಾ ಇದೆ ಅಂತ, ಯಾವ ಹಂತದಲ್ಲಿದೆ ಅದು? ನೋಡಿ ಮಮತಾ, ಇವತ್ತು ಬೆಳಗಿನ ಜಾವ ದಕ್ಷಿಣ ಇಸ್ರೇಲ್ನಲ್ಲಿರುವಂಥ ಬೀರ್ಶೇಬಾ ಅನ್ನುವಂಥ ನಗರದ ಮೇಲೆ ಇರಾನ್ ದಾಳಿಯನ್ನು ನಡೆಸಿರುವಂಥದ್ದು. ದಾಳಿಯಿಂದಾಗಿ ಈಗಾಗಲೇ 7 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಮತ್ತು ದೊಡ್ಡ ಪ್ರಮಾಣದಲ್ಲಿ ಜನರು ಗಾಯಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಅಮೆರಿಕವನ್ನು ಹೊರತುಪಡಿಸಿ ಈ ಒಂದು ಯುದ್ಧವನ್ನು ನಿಲ್ಲಿಸುವಂಥ ಪ್ರಯತ್ನಗಳನ್ನ ಮಾಡ್ತಿರುವಂಥ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದು ಅದು ರಷ್ಯಾ ಆಗಿರುವಂಥದ್ದು. ರಷ್ಯಾ ಅಮೆರಿಕಕ್ಕೆ ನಿರಂತರವಾದಂಥ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾಕೆ ಅಂದರೆ ಇರಾನ್ನಲ್ಲಿರುವಂತಹ ಪರಮಾಣು ಘಟಕಗಳೇನಿದಾವೆ, ಈ ಪರಮಾಣು ಘಟಕಗಳಲ್ಲಿ ಬಹುತೇಕ ರಷ್ಯಾದ ವಿಜ್ಞಾನಿಗಳು ಕೆಲಸವನ್ನ ಮಾಡ್ತಾ ಇರುವಂಥದ್ದು, ಟೆಕ್ನಿಷಿಯನ್ಸ್ ಎಲ್ಲ ಕೆಲಸ ಮಾಡ್ತಾ ಇರುವಂಥದ್ದು ರಷ್ಯಾ ಮೂಲದವರು. ಹೀಗಾಗಿ ಈ ಒಂದು ಪರಮಾಣು ಘಟಕಗಳಿಗೆ ಯುರೇನಿಯಂ ಸಪ್ಲೈ ಮಾಡ್ತಾ ಇರುವಂಥದ್ದು ಕೂಡ ರಷ್ಯಾ ಆಗಿರುವಂಥದ್ದು. ಸೊ ಹೀಗಾಗಿ ಇರಾನ್ನಲ್ಲಿರುವಂತಹ ಪರಮಾಣು ಘಟಕಗಳನ್ನು ಗುರಿಯಾಗಿಸ್ಕೊಳ್ಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾದಂಥ ಎಚ್ಚರಿಕೆಯನ್ನು ಅಮೆರಿಕಕ್ಕೆ ಕೊಡೋದ್ರ ಜೊತೆಗೆ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳು ಕೂಡ ಶಾಂತಿಯನ್ನು ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಈ ಹಿಂದೆ ಅವರು ಚೀನಾದ ಜೊತೆಗೆ ಒಂದು ಮಾತುಕತೆಯನ್ನು ನಡೆಸಿದ ಬಳಿಕ ಒಂದು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪುಟಿನ್ ಮನಸ್ಸು ಮಾಡಿದ್ರು. ಅದಕ್ಕೆ ಪೂರಕವಾಗಿ ಇಸ್ರೇಲ್ನ ಅಧ್ಯಕ್ಷರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು, ಅಮೆರಿಕದ ಅಧ್ಯಕ್ಷರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಜೊತೆಗೆ ಇರಾನ್ನ ಅಧ್ಯಕ್ಷರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸೋ ಮೂಲಕ ಒಂದು ಹಂತದ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಈ ಪ್ರಯತ್ನಗಳೆಲ್ಲವೂ ಕೂಡ ವಿಫಲ ಆದಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆಂದ್ರೆ ಪ್ರತಿದಾಳಿಗಳು ಕೂಡ ಮುಂದುವರೆದಿತ್ತು. ಯಾಕೆಂದ್ರೆ ಒಂದು ಕಡೆಗೆ ರಷ್ಯಾ ಈ ಒಂದು ಯುದ್ಧವನ್ನು ನಿಲ್ಲಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ಗೆ ಪೂರಕವಾದಂತ ಹೇಳಿಕೆಗಳನ್ನು ಕೊಡೋ ಮೂಲಕ ಅಮೆರಿಕ ಮತ್ತಷ್ಟು ಇಸ್ರೇಲ್ ಅನ್ನ ಟೆಂಪ್ಟ್ ಮಾಡಿ ದಾಳಿಗಳನ್ನ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು. ಖುದ್ದು ತಾನು ಕೂಡ ಅಖಾಡಕ್ಕಿಳಿಯುವಂತ ಕೆಲಸವನ್ನ ಮಾಡಿತ್ತು. ಸೊ ಹೀಗಾಗಿ ರಷ್ಯಾ ಏನು ಪ್ರಯತ್ನವನ್ನ ಮಾಡಿತ್ತು, ಆ ಪ್ರಯತ್ನಗಳೆಲ್ಲವೂ ಕೂಡ ವಿಫಲ ಆಗಿತ್ತು. ಮತ್ತೊಂದು ಕಡೆ ಮಿಡ್ಲ್ ಈಸ್ಟ್ ಅಲ್ಲಿರುವಂತ ಕೆಲವು ದೇಶಗಳು ಕೂಡ ಒಂದು ಸಮಿತಿಯನ್ನ ರಚಿಸಿಕೊಂಡಿದ್ದಾವೆ. ಅಂದ್ರೆ ಎಲ್ಲ ಈ ಮಧ್ಯಪ್ರಾಚ್ಯದ ಮುಸ್ಲಿಂ ದೇಶಗಳೇನಿದ್ದಾವೆ ಅವೆಲ್ಲವೂ ಕೂಡ ಒಬ್ಬ ಪ್ರತಿನಿಧಿ ಇರುವಂತ ಒಂದು ಸಮಿತಿಯನ್ನ ಕೂಡ ಮಾಡ್ಕೊಂಡಿದ್ದಾವೆ. ಅವು ಎರಡೂ ದೇಶಗಳ ಮೇಲೆ ಒತ್ತಡವನ್ನು ಬೀರುವಂತ ಪ್ರಯತ್ನಗಳು ಮಾಡ್ತಾ ಇದ್ದಾವೆ. ಆದರೆ ಅದು ಕಾರ್ಯಸೂಚಿಯಲ್ಲಿ ಅಂದ್ರೆ ಕಾರ್ಯ ರೂಪದಲ್ಲಿ ಇನ್ನೂ ಕೂಡ ಬಂದಿಲ್ಲ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ಬಹುಶಃ ಈಗ ಒಂದು ಹಂತದ ತಿರುವುಗಳು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಈ ಮಾತುಕತೆಗಳು ಇನ್ನಷ್ಟು ವೇಗವಾಗಿ ನಡೀಬಹುದು. ಈಗ ಮಮತಾ ರೈಟ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್. ಮತ್ತೆ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಅಮೆರಿಕಾಗಿಂತಲೂ ಹೆಚ್ಚಾಗಿ ಮಧ್ಯಪ್ರಾಚ್ಯದ ಇತರೆ ದೇಶಗಳು ಮಧ್ಯಸ್ಥಿಕೆಗೆ ಮುಂದಾಗಬಹುದು.